ಒಂದೇ ರೀತಿಯ ಅಡುಗೆಗಳನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಮಾಡುವಂತಹ ವಿಧಾನ ಸ್ವಲ್ಪ ಬೇರೆ ಬೇರೆಯಾಗೇ ಇರುತ್ತೆ. ಪ್ರತಿಯೊಂದು ಮನೆಗಳಲ್ಲೂ ಒಂದೊಂದು ರೀತಿಯ ಅಡುಗೆಗಳನ್ನು ಮಾಡ್ತಾರೆ. ಇವತ್ತು ನಾನು ನಮ್ಮ ಮನೆಯಲ್ಲಿ ಮಾಡುವಂತಹ ಸೊಪ್ಪಿನ ಕೂಟನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಬಿಸಿ ಬಿಸಿ ಅನ್ನ, ಮಜ್ಜಿಗೆ ಪೊಳಜ್ಜ, ಉಪ್ಪಿನಕಾಯಿ, ಬಿಸಿಯಾಗಿರುವಂತಹ ಸೊಪ್ಪಿನ ಕೂಟು, ಅದರ ಮೇಲೆ ತುಪ್ಪ, ತುಂಬಾ ಚೆನ್ನಾಗಿರುತ್ತೆ. ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಬನ್ನಿ, ಈ ಸೊಪ್ಪಿನ ಕೂಟನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ 1 ಕಟ್ಟಿನಷ್ಟು ದಂಟಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ಸೊಪ್ಪನ್ನು ತೊಗೋಬೋದು ಅಥವಾ 2 ಥರದ್ದು ತೊಗೋಬೋದು. ಪಾಲಕ್ಕು, ಮೆಂತೆ ಅಥವಾ ಕೆಂಪು ಹರಿವೆ ಸೊಪ್ಪು, ಕೆಂಪು ದಂಟಿನ ಸೊಪ್ಪು ತೊಗೋಬೋದು. ಮೊದಲಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕುಕ್ಕರಿಗೆ ನಾನು 1.5 ಕಪ್ಪಿನಷ್ಟು ತೊಗರಿ ಬೇಳೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 5-6 ಜನಕ್ಕಾಗುವಷ್ಟು ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಬೇಳೆಯನ್ನು 2 ಸಲ ಚೆನ್ನಾಗಿ ತೊಳೆದು ಬೇಯೋದಕ್ಕೆ ಅವಶ್ಯಕತೆ ಇರುವಷ್ಟು ನೀರನ್ನು ಹಾಕಿ ಸಣ್ಣದಾಗಿ ಹೆಚ್ಚಿರುವಂತಹ ಸೊಪ್ಪನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿ 1 ಚಿಟಿಕೆ ಎಣ್ಣೆಯನ್ನು ಹಾಕಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗಿಸ್ಕೊಂಡು ಮೆತ್ತಗೆ ಇದನ್ನು ಬೇಯಿಸ್ಕೊತೀನಿ. ಅಷ್ಟರಲ್ಲಿ ನಾವು ಇದಕ್ಕೆ ಮಸಾಲೆಗೆ 2 ಚಮಚದಷ್ಟು ಉದ್ದಿನಬೇಳೆ ಹಾಗೆ 1 ಚಮಚದಷ್ಟು ಕಾಳು ಮೆಣಸನ್ನು ಹಾಕೋತಾ ಇದ್ದೀನಿ. ಕೂಟಿನ ಮಸಾಲೆಯೇ ಒಂಥರ ವಿಶೇಷ, ತುಂಬ ಪದಾರ್ಥಗಳೆಲ್ಲ ಹಾಕೋದಿಲ್ಲ ಇದಕ್ಕೆ. ಮತ್ತು 3 ಖಾರದ ಮೆಣಸಿನಕಾಯಿ, 3 ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮತ್ತು ಬ್ಯಾಡಗಿ ಎರಡನ್ನೂ ಹಾಕಿದ್ದೀನಿ. ಖಾರ ಮತ್ತು ಬಣ್ಣ ಎರಡೂ ಆಗುತ್ತೆ ಅಂತ. ನಾವು ಕೂಟಿಗೆ ಹಾಕೋದು ಉದ್ದಿನಬೇಳೆ ಮತ್ತು ಕಾಳು ಮೆಣಸು ಮಾತ್ರ, ಒಣಮೆಣಸು ಇಷ್ಟೇ ಹಾಕೋದು. ಇದು ಒಂಥರ ಉದ್ದಿನಬೇಳೆ ಒಳ್ಳೆ ಪರಿಮಳ ಆಗುತ್ತೆ ನೋಡಿ. ಇಲ್ಲಿ ಉದ್ದಿನಬೇಳೆ ಈ ಬಣ್ಣ ಬರೋ ತನಕ ಫ್ರೈ ಮಾಡಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ, ಹುರಿದಿಟ್ಟಿರುವಂತಹ ಮಸಾಲೆ, ಒಣಮೆಣಸಿನಕಾಯಿ, ಉದ್ದಿನಬೇಳೆ, ಕಾಳು ಮೆಣಸಿನ ಮಿಶ್ರಣವನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ರುಬ್ಕೊಳ್ಳೋಣ. ಇದನ್ನು ನುಣ್ಣಗೆ ನಾನೀಗ ಅರ್ಕೊಂಡು ಬರ್ತೀನಿ. ನೋಡಿ, ನಾನು ಈ ರೀತಿ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ. ಈ ಕಡೆ ನಾವು ಬೇಯೋದಕ್ಕಿಟ್ಟಿರುವಂತಹ ಸೊಪ್ಪು ಮತ್ತು ಬೇಳೆ ಸಹ ತುಂಬ ಚೆನ್ನಾಗಿ ಹದವಾಗಿ ಬೆಂದಿದೆ. ಮೆತ್ತಗೆ ಈ ರೀತಿ ಬೇಯಬೇಕು, ಬೆಂದಿದೆ ನೋಡಿ. ಬೇಳೆ ಸಹ ತುಂಬ ಚೆನ್ನಾಗಿ ಬೆಂದಿದೆ. ಹಾಗಂತ ತುಂಬ ಅಂಟಾಗೋ ತನಕ ಬೇಯಿಸ್ಕೋಬಾರ್ದು. ಈ ರೀತಿ ಒಂದು ಚೂರು ಬೇಳೆ ಇರಬೇಕು, ಆ ರೀತಿ ಬೇಯಿಸ್ಕೊಳ್ಳಿ ಇದನ್ನು. ಈಗ ಸಾರು ಮಾಡೋಂತಹ ಅಂದರೆ ಹುಳಿ ಮಾಡೋಂತಹ ಪಾತ್ರೆಗೆ ಇದನ್ನು ಹಾಕ್ಕೊಂಡು ಕಡ್ಗೋಲಿಂದ ನಾನು ಈ ರೀತಿ ಕಡ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಮಸ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊಪ್ಪು ಮತ್ತು ಬೇಳೆ ಎಲ್ಲ. ಹಾಗಾಗಿ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಒಲೆ ಮೇಲೆ ಇಟ್ಕೊಳ್ಳೋಣ. ಇದಕ್ಕೆ ನಾನು ರುಬ್ಬಿರೋಂತಹ ಮಸಾಲೆಯನ್ನು ಹಾಕ್ತಾ ಇದ್ದೀನಿ. ಆಗಲೇ ಹೇಳಿದಾಗೆ ಇದು ಉದ್ದಿನಬೇಳೆ ಮತ್ತು ಕಾಳು ಮೆಣಸಿನ ಒಳ್ಳೆ ಪರಿಮಳ ಆಗುತ್ತೆ ಈ ಕೂಟು. ಇದು ಬಿಸಿ ಅನ್ನದ ಜೊತೆ ಅಷ್ಟೇ ಅಲ್ಲದೆ ರಾಗಿ ಮುದ್ದೆ ಜೊತೆ ಸಹ ತುಂಬ ಚೆನ್ನಾಗಿರುತ್ತೆ. ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹುಳಿಯ ಹದಕ್ಕೆ ತಂದ್ಕೋತೀನಿ. ಕೂಟು ತುಂಬ ತೆಳುವಾಗಿರಬಾರ್ದು, ಇಷ್ಟೇ ಗಟ್ಟಿಯಾಗಿ ಇರಬೇಕು. ಇದಕ್ಕೆ 2 ಚಮಚದಷ್ಟು ದಪ್ಪ ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಬೆಲ್ಲ ಕಂಪ್ಲೀಟ್ಲಿ ಆಪ್ಷನಲ್, ನಿಮ್ಗೆ ಇಷ್ಟ ಆಗದೆ ಹೋದರೆ ಸ್ಕಿಪ್ ಮಾಡ್ಬೋದು. ಇದು ಒಂದು 5-6 ನಿಮಿಷ ಚೆನ್ನಾಗಿ ಕುದಿಬೇಕು. ಕುದ್ದ ಹಾಗೆ ತುಂಬ ರುಚಿಯಾಗಿರುತ್ತೆ ಇದು. ಸ್ವಲ್ಪ ದಪ್ಪ ತಳದ ಪಾತ್ರೆಯನ್ನು ತಗೊಳ್ಳಿ, ಏಕೆಂದರೆ ಬೇಗ ತಳ ಹಿಡ್ಕೊಂಡು ಬಿಡುತ್ತೆ ಸೊಪ್ಪು ಬೇಳೆ ಆಗಿರೋದ್ರಿಂದ. ನೋಡಿ, ಇವಾಗ ಚೆನ್ನಾಗಿ ಇದು ಕುದೀತಾ ಇದೆ, ಒಳ್ಳೆ ಪರಿಮಳ ಸಹ ಬರ್ತಾ ಇದೆ. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆಯನ್ನು ಕೊಡೋಣ. ಒಗ್ಗರಣೆಗೆ ನಾನಿಲ್ಲಿ 1 ಚಮಚದಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ನಾವಿಲ್ಲಿ ಸಾಸಿವೆ ಮತ್ತು ಇಂಗು ಒಣಮೆಣಸಿನ ಒಗ್ಗರಣೆಯನ್ನು ಕೊಡೋದು. ಬೇಕಿದ್ರೆ ನೀವು ಬೆಳ್ಳುಳ್ಳಿ ಅದು ಕೊಡ್ಬೋದು, ಆದರೆ ಕೂಟಿಗೆ ಸಾಮಾನ್ಯವಾಗಿ ಇಂಗಿನ ಒಗ್ಗರಣೆನೇ. ಸಾಸಿವೆ ಮತ್ತು 1 ಚಿಟಿಕೆ ಇಂಗನ್ನು ಹಾಕಿ ಮುರಿದಿರುವಂತಹ 1 ಬ್ಯಾಡಗಿ ಮೆಣಸನ್ನು ಹಾಕಿ ಒಗ್ಗರಣೆಯನ್ನು ಸೇರಿಸ್ಕೊಳ್ಳೋಣ. ಘಮಘಮ ಅಂತ ಇರುವಂತಹ ಸೊಪ್ಪಿನ ಹುರಿದ ಕೂಟು ತಯಾರಾಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಮಾಡೋದು ತುಂಬಾ ಸುಲಭ. ಇದು ಅಷ್ಟೇ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಸೊಪ್ಪನ್ನೆಲ್ಲ ಯಾರು ತಿನ್ನೋದಿಲ್ಲ ನೋಡಿ, ಅಂಥವ್ರಿಗೆ ಖಂಡಿತ ಈ ರೆಸಿಪಿಯನ್ನು ಮಾಡಿಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ. ಅನ್ನದೊಟ್ಟಿಗೆ, ರಾಗಿ ಮುದ್ದೆ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಇವತ್ತು ನಮ್ಮ ಮನೆಯ ಊಟ ಮಜ್ಜಿಗೆ ಪೊಳಜ್ಜ, ಉಪ್ಪಿನಕಾಯಿ, ಬಿಸಿ ಬಿಸಿ ಅನ್ನ, ಅನ್ನದ ಮೇಲೆ ರುಚಿಯಾಗಿರುವಂತಹ ಸೊಪ್ಪಿನ ಕೂಟನ್ನು ಹಾಕ್ಕೊಂಡು ನಾನು ಬಡಿಸ್ಕೊತಾ ಇದ್ದೀನಿ. ಮಜ್ಜಿಗೆ ಪೊಳಜದ ರೆಸಿಪಿಯನ್ನು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಅದನ್ನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.